ಸ್ನೇಹಿತರೆ ಬನ್ನಿ ಹಿಂಗೆ ನಾಗರಬಾವಿ ಹತ್ರ ಹೋಗಿ ಬರೋಣ. ನಮ್ಮ ಕನ್ನಡ ಬಾವುಟಕ್ಕೆ ಯಾವ ರೀತಿ ಅವಮಾನ ಮಾಡಿದ್ದಾರೆ, ಯಾರು ಅಲ್ಲ ಬೇರೆಯವರಲ್ಲ, ನಮ್ಮ ಕನ್ನಡದವರೇ, ನಮ್ಮ ಕರ್ನಾಟಕದವರನ್ನೇ ಕನ್ನಡ ರಾಜ್ಯೋತ್ಸವ ಮಾಡಿ ನಮ್ಮ ಕನ್ನಡ ಬಾವುಟಕ್ಕೆ ಯಾವ ರೀತಿ ಅವಮಾನ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ. ದಯವಿಟ್ಟು ನೋಡಿ. ಮತ್ತು ಇದನ್ನು ಕಟ್ಟಿರೋರು ಇದನ್ನು ಬಿಚ್ಚಿದ್ರೆ ನಿಜವಾಗ್ಲೂ ನೀವು ಒಂದು ಮಾಡಿರೋದಕ್ಕೂ ಒಂದು ಗೌರವ ಸಿಗುತ್ತೆ. ಇದನ್ನು ಬಿಚ್ಚಿದ ಹಂಗೆ ಬಿಟ್ಟರೆ ನೀವು ಮಾಡಿರೋದು ವೇಸ್ಟು. ಮತ್ತು ಈ ಥರ ಏನಿವತ್ತು ಕನ್ನಡ ಬಾವುಟ ಹರಿದು ಹಂಚೋದಿಗವಲ್ಲ, ಅದೇ ಥರನ ನಮ್ಮ ಭಾಷೆ ಆಗ್ತಾಯಿದೆ. ನಾವೇ ಕನ್ನಡಿಗರೇ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿಲ್ಲ ಅಂದರೆ ಇನ್ನು ಬೇರೆಯವರಲ್ಲಿ ಬಳಸ್ತಾ ಇದ್ದಾರೆ. ನಾವು ಇದನ್ನು ಬೇರೆಯವರಿಗೆ ಯಾವ ರೀತಿ ಹಾಳು ಮಾಡೋದಂತ ನಾವು ತೋರಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಕಟ್ಟಿರೋರು ಯಾರು ಕಟ್ಟಿದ್ದೀರಿ? ಸುಮಾರು ಒಂದು ತಿಂಗಳು ಮೇಲೆ ಆಯಿತು, ಇದನ್ನು ಬಿಚ್ಚೋಕ್ಕಾಗಲಿಲ್ಲ. ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ರಿ, ಓಕೆ ಮಾಡಿ. ಆದರೆ ಈ ರೀತಿ ಮಾಡೋದು ಸರಿನಾ? ನೋಡಿ ಎಷ್ಟು ಗಲೀಜಾಗಿದೆ, ಎಷ್ಟು ಎಕ್ಕುಟ್ಟೋಗಿದೆ, ಎಷ್ಟು ಮುಂಡ ಮುಚ್ಕೊಂಡು ಹೋಗಿದೆ. ಹಿಂಗಾದರೂ ನೀವು ದಿನ ಅಲ್ಲೇ ಪ್ರತಿಯೊಬ್ಬ ಕನ್ನಡಿಗನೂ ನೋಡ್ಕೊಂಡು ಓಡಾಡ್ತಾನೆ, ಅಲ್ಲಿ ಓಡಾಡೋನು. ಆದರೆ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಇದು ನಿಜವಾಗ್ಲೂ ನಮ್ಮ ಕನ್ನಡ ತಾಯಿಗೆ ಅವಮಾನ, ನಮ್ಮ ಕರ್ನಾಟಕಕ್ಕೆ ಅವಮಾನ, ನಮ್ಮ ಕನ್ನಡ ಭಾಷೆಗೆ ಅವಮಾನ. ಆಮೇಲೆ ಕನ್ನಡ ಸಂಘಟನೆ ಅಧ್ಯಕ್ಷಗಳು ಇದ್ದೀರಲ್ಲ, ನಿಮಗೂ ಕೂಡ ಅವಮಾನ ಅಂತಂದು ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಮುಂದೆ ಯಾವ ಥರ ಇದೆ ತೋರಿಸ್ತೀನಿ. ದಯವಿಟ್ಟು ಇದನ್ನು ಆದಷ್ಟು ಬೇಗ ಬಿಚ್ಚಾಕಿ ಅಂತ ಕೇಳ್ತಾ ಇದ್ದೀನಿ. ಕೆಸರಾಗಿದೆ, ಮಣ್ಣಾಗಿದೆ, ಗಲೀಜಾಗಿದೆ, ಬೇಡ, ಇದು ಈ ಥರ ಮಾಡಬೇಡಿ. ದಯವಿಟ್ಟು ನೋಡಿ, ಮುಂದೆ ನೋಡಿ ಯಾವ ಥರ ಇದೆ ವಿಡಿಯೋ ನೋಡಿ. ಈ ಕನ್ನಡ ಬಾವುಟಗಳು ಯಾವ ಥರ ಕಟ್ಟಿದ್ದಾರೆ. ಕನ್ನಡ ಬಾವುಟ ಅರಿಶಿನ ಕುಂಕುಮ ಅಂದರೆ ಒಂದು ಅದ್ಭುತವಾದ ನಮ್ಮ ಕರ್ನಾಟಕದ ಸಂಕೇತ. ಒಂದು ಹೆಣ್ಣಿಗೆ ಕೊಡುವ ಗೌರವ, ಒಂದು ದೇವರಿಗೆ ಕೊಡುವ ಗೌರವ. ನಾವು ಈ ಥರ ಪೂಜೆ ಮಾಡ್ತೀವಿ, ಈ ಕನ್ನಡ ಬಾವುಟನ ಪೂಜೆ ಮಾಡ್ತೀವಿ. ಬರೀ ನೀವು ಈ ಥರ ಕನ್ನಡ ರಾಜ್ಯೋತ್ಸವ ಮಾಡಿಬಿಟ್ಟು ಇದಕ್ಕೆ ನೀವು ನಿಜವಾಗ್ಲೂ ಇದು ಗೌರವ ಕೊಟ್ಟಂಗಾಗಲ್ಲ. ಇಲ್ಲೇ ಎಲ್ಲೋ ನಾರಾಯಣಗೌಡರು ಮನೆ ಇದೆಯಂತೆ, ಅವ್ರ ಮನೆ ಹತ್ರನೇ, ಅದು ಕರ್ನಾಟಕ ರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರ ಮನೆ ಹತ್ರ ಈ ಥರ ಆದರೆ ಕನ್ನಡ ಬಾವುಟಕ್ಕೆ ಅವಮಾನ ಆದರೆ ಇನ್ನೇನು ರೀ? ನಾವು ಅರ್ಥ ಹಾಳು ಮಾಡಿದರೆ ಬೇರೆಯವ್ರ ಅರ್ಥ ಹಾಳು ಮಾಡ್ತಾರೆ. ನೋಡಿ ಈ ಥರ ಇದಕ್ಕೋಸ್ಕರ ಕನ್ನಡ ರಾಜ್ಯೋತ್ಸವ ಮಾಡಿದ್ದೀರಾ? ಇದನ್ನು ಕಟ್ಟು ಅಂತ ಹೇಳಿದರೆ ಯಾರಾದರೂ? ಇದು ಕಟ್ಟಿಬಿಟ್ಟು ಈ ಥರ ಕನ್ನಡ ಬಾವುಟ ಹಾಳು ಮಾಡಿ ಕರ್ನಾಟಕ ಅದನ್ನು ಕಟ್ಟಿ ಒಂದಿನ ಬಿಚ್ಚಕ್ಕಾಗಲ್ವಾ? ಈ ಥರ ಯಾಕ್ರಿ ಅವಮಾನ ಮಾಡ್ತಾಯಿದ್ದೀರಾ? ಇದಕ್ಕೋಸ್ಕರ ಯಾಕ್ರಿ ಅವ್ರಿವ್ರ ಹತ್ರ ಕಲೆಕ್ಷನ್ ಮಾಡಿ, ನಿಮ್ಮ ಸ್ವಂತ ದುಡ್ಡಾಗಿದ್ರೆ ಗೊತ್ತಾಗಿರೋದು ಏನು ಅನ್ನೋದು. ಅವ್ರಿವ್ರ ಹತ್ರ ಕಲೆಕ್ಷನ್ ಮಾಡಿ ಈ ಥರ ಬೀದಿ ತುಂಬ ಕನ್ನಡ ಬಾವುಟವನ್ನು ಕಟ್ಟಿ, ಕನ್ನಡ ಒಂದು ಇದು ಬಟ್ಟೆ ಅರಿಶಿನ ಮತ್ತು ಕೆಂಪು ಬಟ್ಟೆಯನ್ನು ಈ ಥರ ಬೀದಿಲಿ ಕಟ್ಟಿ ಅದನ್ನು ನೋಡಿ ಕರ್ರಗಾಗಿದೆ, ಮಣ್ಣಾಗಿದೆ, ಹರಿದೋಗಿದೆ, ಕೆಸರಾಗಿದೆ, ಆ ಗಲೀಜಾಗಿದೆ. ಅದನ್ನು ಏನಿಲ್ಲ ಕಟ್ಟಿಬಿಟ್ರೆ ನಿಮ್ಮ ಕೆಲಸ ಮುಗ್ದೋಯ್ತಾ? ಬಿಚ್ಚಕ್ಕಾಗಲ್ವ ಅದನ್ನು? ಈ ಥರ ಮಾಡು ಅಂತ ಹೇಳೋರು ಯಾರಾದ್ರೂ? ಇದಕ್ಕೆ ಗೌರವ ಕೊಟ್ಟಂಗೆ ಆಗುತ್ತಾ? ಇದು ಕನ್ನಡ ಉಳಿಸ್ದಂಗೆ ಆಗುತ್ತಾ? ಇದು ನಿಜವಾದ ಕನ್ನಡಿಗರಾಗಿದ್ದರೆ ಈ ಥರ ಮಾಡೋಕ್ಕೆ ಹೋಗಬೇಡಿ. ಇದು ಅವಶ್ಯಕತೆನೇ ಇಲ್ಲ ಈ ಥರ ಮಾಡೋದು. ಈ ಥರ ಮಾಡಿದರೆ ಕನ್ನಡ ಉಳಿಯಲ್ಲ. ಈ ಥರ ಮಾಡಿದರೆ ನಮ್ಮ ಕನ್ನಡ ಭಾಷೆ ಉಳಿಯಲ್ಲ. ನೀವು ಇದಕ್ಕೆ ದುಡ್ಡು ಖರ್ಚು ಮಾಡೋದನ್ನ ಯಾರಿಗಾದ್ರೂ ಊಟ ಇಲ್ಲರಿಗೆ ಊಟ ಕೊಟ್ಟರೆ ಒಳ್ಳೇದಾಗುತ್ತೆ. ನೀವು ಈ ಥರ ಮಾಡಿ ಕೂತ್ಕೊಂಡ್ರೆ ನಾವೆಲ್ಲ ಬೇರೆಯವ್ರಿಗೆಲ್ಲ ಬೈತಾರೆ, ಏಯ್ ಕನ್ನಡ ಮಾತಾಡಲೇ ಅಂತಂದು. ಇದನ್ನೇನ್ರಿ ಮಾಡ್ತಾ ಇದ್ದೀರಾ? ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ರಲ್ರಿ. ಅರಿಶಿನ ಕುಂಕುಮಕ್ಕೆ ಅವಮಾನ ಮಾಡ್ದಂಗಲ್ರಿ, ದೇವ್ರಿಗೆ ಅವಮಾನ ಮಾಡ್ದಂಗೆ, ಕರ್ನಾಟಕ ಮಾತೆಗೆ ಅವಮಾನ ಮಾಡ್ದಂಗೆ, ಕನ್ನಡಕ್ಕೆ ಅವಮಾನ ಮಾಡ್ದಂಗೆ, ಕರ್ನಾಟಕಕ್ಕೆ ಅವಮಾನ ಮಾಡ್ದಂಗೆ ಈ ಥರ ಮಾಡಿದರೆ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಇದು ಅಂಬೇಡ್ಕರ್ ಕಾಲೇಜಿಂದ, ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಕಾಲೇಜಿಂದ ಈ ಕಡೆ ನಾಗರಬಾವಿ ಕಡೆ ಬರೋ ರಸ್ತೆಯಲ್ಲಿ ಇದು ಸುಮಾರು ನಾವು ತೆಗಿತಾರೆ ಅಂತಂದು ಇಲ್ಲ ತೆಗಿಲ್ಲೇ ಇದು. ಯಾಕಂದ್ರೆ ಅದನ್ನು ತೆಗಿಯಕ್ಕೆ ಹೋದರೆ ಬೈತಾರೆ ನಮಗೆ. ನಾನು ಅಲ್ಲಿ ಬಿಚ್ಚಕ್ಕೆ ಹೋಗಿದ್ದೀವಿ, ನಾನು ನಮ್ಮ ಸ್ನೇಹಿತರು ಹೋಗಿದ್ವಿ, ಬಿಚ್ಚಕ್ಕೆ ಹೋದ್ವಿ. ಅಲ್ಲಿ ಕೆಲವರು ಬೈದರು, ಬೇಡ ಅದನ್ನ ಯಾಕೆ ಬಿಚ್ಚಿದ್ದೀರಿ ಅಂತ. ಅದನ್ನು ನೋಡೋಣ, ಅವರೇ ಬಿಚ್ಚಿತರ ಕಂಡ್ವಿ. ಇಷ್ಟು ದಿನ ಆದ್ರೂ ಸುಮಾರು ಒಂದು ತಿಂಗಳು ಮೇಲೆ ಆಯಿತು ಕನ್ನಡ ರಾಜ್ಯೋತ್ಸವ ಮಾಡಿ ಈ ಥರ ಕನ್ನಡ ಅದನ್ನು ಬಾವುಟ ಹರಿದೋಗಿದ್ದೇವೆ, ಕಿತ್ತೋಗಿದ್ದೇವೆ. ಇದು ಇನ್ನು ನಾವು ಅವಮಾನ ಮಾಡ್ತಾ ಇದ್ದೀವಲ್ಲ ಕನ್ನಡಕ್ಕೆ ನಾವು ಅವಮಾನ ಮಾಡ್ತಾ ಇದ್ದೀವಿ. ಬೇರೆಯವ್ರಿಗಿಂತ ಜಾಸ್ತಿ ನಾವು ಕನ್ನಡಿಗರಿಗೆ ಅವಮಾನ ಮಾಡ್ತಾ ಇದ್ದೀವಲ್ಲ. ಈ ಥರ ಕಟ್ಟಿಬಿಟ್ಟು ಅದನ್ನ ಹಂಗೆ ಬಿಟ್ಟು ಅದು ಒಂದು ಮಣ ಗಲೀಜಾಗತ್ತಲ್ಲ. ಯಾರು ಕೇಳೋರಿಲ್ವಾ? ನಿಮಗೆ ಇಷ್ಟ ಬಂದಂಗೆ ನೀವು ಹೆಂಗೆ ಬೇಕಾದ್ರೂ ಮಾಡ್ಬೋದಾ? ನೀವು ಏನು ಬೇಕಾದ್ರೂ ಮಾಡ್ಬೋದು. ಹಂಗಾದ್ರೆ ಯಾರು ಕೇಳೋರಿಲ್ವಾ? ಇದು ಅವಮಾನ ಅಲ್ವಾ ಕನ್ನಡಕ್ಕೆ? ಇದು ಕನ್ನಡ ಭಾಷೆಗೆ ಅವಮಾನ ಅಲ್ವಾ? ಕನ್ನಡ ಬಾವುಟಕ್ಕೆ ಅವಮಾನ ಅಲ್ವಾ? ಕರ್ನಾಟಕ ಜಗನ್ಮಾತೆ ಅಣ್ಣಮ್ಮ ತಾಯಿಗೆ ಅವಮಾನ ಅಲ್ವಾ? ಇದು ಬೆಂಗಳೂರಿಗೆ ಅವಮಾನ ಅಲ್ವೇನ್ರಿ? ಇದು ಕರ್ನಾಟಕ ರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರು ಮನೆ ಹತ್ರ ಈ ಥರ ಆದರೆ, ಅಧ್ಯಕ್ಷರೇ ನೀವು ಆ ರಸ್ತೆಯಲ್ಲಿ ಓಡಾಡ್ತಿರ್ತಾನೆ, ಅದು ನೋಡೋದಿಲ್ವ? ನೀವು ನೋಡ್ದಂಗೆ ಓಡಾಡ್ತೀರಾ? ಅದು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ವಾ? ಏನ್ರಿ ಅಧ್ಯಕ್ಷರೇ, ನಿಮ್ಮ ಕಣ್ಣು ಮುಂದೆ ಹಿಂಗಾದರೆ ನಮ್ಮ ಮುಂದಿನ ದಿವಸದಲ್ಲಿ ಇನ್ನು ಕನ್ನಡ ಯಾವ ಥರ ಆಗುತ್ತೆ? ಇದೇ ಥರ ಅವ್ರದ್ದು ಹೊಂಚೋಗ್ಬಿಡ್ತೈತಿ. ಇದು ಹೆಂಗೆ ಬಾವುಟ ಹರಿದು ಹೋಗಿದೆಯೋ ಅದೇ ಥರ ನಮ್ಮ ಕನ್ನಡ ಭಾಷೆ ಕೂಡ ಆಲ್ರೆಡಿ ಹರಿದು ಹೋಗಿದೆ, ಇನ್ನೂ ಕೂಡ ಪೂರ್ತಿ ಹರಿದು ಹೊಂಚೋಗುತ್ತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಇದನ್ನು ಯಾರು ಕಟ್ಟಿದ್ದೀರೋ ಇದನ್ನು ದಯವಿಟ್ಟು ಬಿಚ್ಚಿ ಅಷ್ಟೇ. ಜೈ ಕನ್ನಡ.